ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮೊಂದಿಗೆ. ವೆಲ್ಕಮ್ ಟು ಅವರ್ ಚಾನಲ್. ಈ ವಿಡಿಯೋದಲ್ಲಿ ಹೂ ಕಟ್ಟೋದು ಹೇಗೆ ಅಂತ ನಾವು ನೋಡೋಣ. ನೋಡಿ, ಇಲ್ಲಿ ನಾನು ಕಟ್ಟಿರೋ ಹೂ ಇದೆ. ಗುತ್ತಾಗಿ ದಿಂಡು ಥರ ಬರುತ್ತೆ. ಈ ಹೂ ಕಟ್ಟೋ ವಿಧಾನನ ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ಗುತ್ತಾಗಿ ಕನಕಾಂಬರ ಹೂವನ್ನು ಬಳಸಿ ಈ ಮಾಲೆಗೆ ಮಾಡಿದ್ದೀವಿ ನಾವು. ಸೊ ಇದನ್ನು ಕಟ್ಟೋ ವಿಧಾನನ ಈಗ ನೋಡೋಣ. ನಾನು ಅದಕ್ಕಾಗಿ ಒಂದಷ್ಟು ಕನಕಾಂಬರ ಹೂಗಳನ್ನ ತಗೊಂಡಿದ್ದೀನಿ. ಅದ್ರ ಜೊತೆ ಉಲನ್ ತಗೊಂಡಿದ್ದೀನಿ. ನಾನು ಇಲ್ಲಿ ದಾರ ತಗೊಂಡಿಲ್ಲ, ಉಲನ್ ತಗೊಂಡಿದ್ದೀನಿ. ಯಾಕೆಂದರೆ ದಾರ ಆದರೆ ಕ್ಯಾಮ್ರಾನಲ್ಲಿ ನೀಟಾಗಿ ಕಾಣಿಸೋದಿಲ್ಲ. ಹಾಗಾಗಿ ನಾನಿಲ್ಲಿ ಉಲನ್ ತಗೊಂಡಿದ್ದೀನಿ. ಫಸ್ಟಲ್ಲಿ ಒಂದು ನಾಟ್ ಹಾಕ್ಕೋಬೇಕು. ಈ ರೀತಿ ಒಂದು ನಾಟ್ ಹಾಕ್ಕೊಂಡ್ಬಿಟ್ಟು ಅಲ್ಲಿ 2 ಹೂಗಳನ್ನು ಈ ರೀತಿ ಇಟ್ಕೋಬೇಕು. ಈಗ 2 ಹೂಗಳನ್ನು ಕೆಳಗಡೆ ಜೋಡಣೆ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಹೊಂದಿಸ್ಕೋತಾ ಇದ್ದೀನಿ ನಾನು. ಈಗ ಅದನ್ನು ಎಳೆದ್ಬಿಟ್ಟು ಗಂಟು ಹಾಕ್ಕೊಳ್ಳೋಣ. ಈ ರೀತಿ ಒಂದು ನಾಟ್ ಹಾಕಿದ್ಮೇಲೆ ಅದನ್ನು ಈ ಕಡೆ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡಾದಮೇಲೆ ಇದಕ್ಕೆ ನಾವು ಮತ್ತೊಂದು ಈ ರೀತಿಯಾಗಿ ನಾಟ್ ಹಾಕ್ಕೋಬೇಕು. ನೋಡಿ, ಈ ರೀತಿ ತಗೋಬೇಕು. ಈ ಫಿಂಗರನ್ನು ಈ ರೀತಿ ಹಿಡ್ಕೊಂಡ್ಬಿಟ್ಟು ಈ ರೀತಿ ತಗೊಳ್ಳೋದು. ನಾಟ್ ಹಾಕುವಾಗ ಈ ರೀತಿಯಾಗಿ ಹಾಕ್ಕೊಳ್ಳೋದು. ಇವಾಗ ಸ್ಟಾರ್ಟ್ ಅಲ್ವಾ ಇದು ಹೂ ಕಟ್ಟೋದು. ಸ್ಟಾರ್ಟಿಂಗಲ್ಲಿ ಆ ಕಡೆಗೊಂದು ಈ ಕಡೆಗೊಂದು ಹಾಕ್ಕೊಂಡ್ರೆ ಹೂ ಬಿಚ್ಚಿಕೊಳ್ಳಲ್ಲ, ಚೆನ್ನಾಗಿ ಗ್ರಿಪ್ಪಾಗಿರುತ್ತೆ. ಅದಕ್ಕೆ ಈ ಕಡೆ ಸೈಡೊಂದು ನಾಟ್ ಹಾಕ್ತಾಯಿದ್ದೀವಿ. ಹಾಕಿದ್ದಾದಮೇಲೆ ಮತ್ತೆ 2 ಹೂಗಳನ್ನು ತಗೋಬೇಕು. ಮೇಲ್ಮುಖವಾಗಿ ಇಟ್ಕೊಳ್ಳಿ. ಈಗ ಕೆಳಗಡೆ ಸೈಡ್ ಕೂಡ ನಾವು 2 ಹೂಗಳನ್ನು ಜೋಡಿಸ್ಕೊಳ್ಳೋಣ. ಈಗ ಥ್ರೆಡ್ನ ಆ 2 ಹೂಗಳು ಮತ್ತು 2 ಹೂಗಳ ಇರುತ್ತಲ್ವ ಅಲ್ಲಿ ಕೆಳಗಡೆಯಿಂದ ತಗೋಬೇಕು. ಈ ರೀತಿ ಗ್ರಿಪ್ ಬರೋ ಥರ ಇಟ್ಕೋಬೇಕು. ಇಲ್ದಿದ್ರೆ ಗ್ಯಾಪ್ ಜಾಸ್ತಿ ಆಗಿಬಿಡುತ್ತೆ. ಗ್ರಿಪ್ ಬರೋ ಥರ ಇಟ್ಕೊಳ್ಳಿ. ಆಮೇಲೆ ನಾವು ಆಗಲೇ ಹಾಕಿದ್ವಲ್ಲ ನಾಟು, ಅದನ್ನು ಆ 2 ಹೂಗಳಿಗೆ ಸೇರಿಸಿ ಹಾಕ್ಕೊಳ್ಳೋದು. ಅದು ಈ ರೀತಿಯಾಗಿ ಜೋಡಣೆ ಆದಮೇಲೆ ಮತ್ತೆ 2 ಹೂಗಳನ್ನು ತಗೊಳ್ಳೋದು. ಕೆಳಗಡೆ ಕೂಡ 2 ಹೂಗಳನ್ನು ಇಟ್ಕೋಬೇಕು. ಅದಾದಮೇಲೆ ಆ್ಯಸ್ ಯೂಶುವಲ್ ನಾವು ನಾಟ್ ಹಾಕೋದ್ವಲ್ಲ ಆಗಲೇ, ಅದೇ ರೀತಿ ಹಾಕ್ತಾ ಸಾಗಬೇಕು. ಈಗ ನೋಡಿ, ನಾಟ್ ಹಾಕ್ಕೊಂಡ್ವಿ. ಇದೇ ರೀತಿ ಮತ್ತೆ ಹೂಗಳನ್ನು ಇಟ್ಕೊಂಡು ನಾಟ್ ಹಾಕ್ತಾ ಹೋಗೋದು. ಇಲ್ಲಿ ನೋಡಿ, 2 ಹೂಗಳನ್ನು ಇಟ್ಕೋತಾ ಇದ್ದೀವಲ್ಲ, ಇಲ್ಲಿ 3, 4, 5 ಕಲಿತಾದ್ಮೇಲೆ ನೀವು ಎಷ್ಟು ಬೇಕಾದರೂ ಇಟ್ಕೊಂಡು ಕಟ್ತಾ ಹೋಗ್ಬೋದು. ಆವಾಗ ದಿಂಡು ಗುತ್ತಾಗಿ ಒತ್ತೊತ್ತಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಆದರೆ ಸ್ಟಾರ್ಟಿಂಗಲ್ಲಿ ಇಲ್ಲಿ ನೋಡಿ, ಈಗ ನಾನು ತೋರಿಸ್ತೀನಿ, ನಾಟ್ ಹಾಕೋವಾಗ ತುಂಬ ಕನ್ಫ್ಯೂಷನ್ ಆಗುತ್ತೆ. ಹೂ ಮೊಗ್ಗಾಗಿದ್ದರೆ ಇಷ್ಟೊಂದೇನೋ ಯೋಚನೆ ಬರಲ್ಲ. ಬಟ್ ಈ ರೀತಿ ನೋಡಿ, ಇಲ್ಲಿ ಈ ರೀತಿ ಆಗಿಬಿಡುತ್ತೆ. ಬೇಜಾರು ತರಿಸುತ್ತೆ ಒಂದೊಂದು ಸತಿ. ಯಾಕೆ ಅಂದರೆ ಆ ಹೂಗಳನ್ನ ಹಾಕೋವಾಗ ಇಲ್ಲಿ ನೋಡಿ ಈ ರೀತಿ ಇನ್ನೊಂದು ಹೂಗಳು ಸೇರ್ಕೊಳ್ಳೋದು, ಗಂಟು ಹಾಕೋಕ್ಕೆ ಸರಿ ಹೋಗದೆ ಇರೋದು, ಒಂದೊಂದು ಸಲ ತುಂಬ ಕಿರಿಕಿರಿ ಅನ್ನಿಸ್ಬಿಡುತ್ತೆ. ಬಟ್ 1 ಸತಿ ಆಗುತ್ತೆ, 2 ಸತಿ ಆಗುತ್ತೆ. ಆದರೆ ನೀವು ಅದನ್ನೇ
ಬಿಡದೆ ಮಾಡ್ತಾ ಹೋದರೆ ನೀಟಾಗಿ ಕಟ್ಟೋದಕ್ಕೆ ಬರುತ್ತೆ. ಅರಳಿದ ಹೂಗಳಾದರೆ ಈ ರೀತಿ ಆಗುತ್ತೆ, ಬಟ್ ಮೊಗ್ಗುಗಳನ್ನಾದರೆ ತುಂಬ ಚೆನ್ನಾಗಿ ನೀಟಾಗಿ ಜೋಡಿಸ್ಬೋದು. ನೋಡಿ, ನಾನು ತಿರ್ಗಾ ನಾಟ್ ಹಾಕಿದೆ. ಈ ರೀತಿ ಆಗ್ತಾ ಇರುತ್ತೆ. ಸ್ಟಾರ್ಟಿಂಗಲ್ಲಿ ಬೇಜಾರಾಗಬೇಡಿ, ರಿಟರ್ನ್ ನೀವು ಅದನ್ನು ಸರಿಪಡಿಸ್ಕೊಂಡು ನೀಟಾಗಿ ಕಟ್ಕೊಂಡು ಹೋಗ್ಬೋದು. ಬೇಕಿದ್ದಲ್ಲಿ ನೀವು ಎರಡೆರಡು ಹೂಗಳನ್ನು ಮಾತ್ರ ಮೇಲೊಂದು ಕೆಳಗೊಂದು ಹೂಗಳನ್ನು ಇಟ್ಕೊಂಡು ಕಟ್ಟೋದನ್ನು ಫಸ್ಟಲ್ಲಿ ನೀವು ಸ್ಟಾರ್ಟ್ ಮಾಡೋವಾಗ ಆ ರೀತಿ ಮಾಡಿ, ನಂತರ ನಿಮಗೆ ಗ್ರಿಪ್ ಸಿಗುತ್ತಲ್ವಾ, ಆಗ 2, 3, 4, 5 ಹೀಗೆ ಎಷ್ಟು ಬೇಕಾದರೂ ಜೋಡಣೆ ಮಾಡ್ಕೊಂಡು ಹೋಗ್ಬೋದು. ಅದೇ ರೀತಿ ಮೇಲೆ 2 ಕೆಳಗೆ 2 ಇಟ್ಕೊಳ್ಳೋದು ಹೂಗಳನ್ನ ಕೆಳಗಡೆಯಿಂದ ದಾರ ತಗೊಳ್ಳಿ, ಮೇಲೊಂದು ನಾಟ್ ಹಾಕ್ಕೊಳ್ಳಿ. ಈ ರೀತಿಯಾಗಿ ಹೂ ಕಟ್ತಾ ಹೋಗೋದು. ಕಟ್ತಾ ಹೋದಾಗ ಮಾಲೆ ನೀಟಾಗಿ ಬರ್ತಾ ಹೋಗುತ್ತೆ. ನಾರ್ಮಲ್ ಬಟ್ಟೆ ಸ್ಟಿಚ್ ಮಾಡೋ ದಾರದಲ್ಲೇ ಕಟ್ಕೊಳ್ಳೋದು. ಆದರೆ ಇಲ್ಲಿ ಕ್ಯಾಮ್ರಾ ಕಾಣಿಸಲ್ಲ ಅಂತ ನಾನು ಊಲನ್ನು ತೊಗೊಂಡಿದ್ದೀನಿ ಅಷ್ಟೇ. ಆ ದಾರದಲ್ಲೇ ಕಟ್ಕೊಂಡ್ರು ಚೆನ್ನಾಗಿ ಬರುತ್ತೆ. ಅದು ದಾರನೇ ಆ್ಯಕ್ಚುಲಿ ಕಾಣಿಸೋದಿಲ್ಲ. ನೀವು ಒತ್ತಾಗಿ ಹೂಗಳನ್ನ ಹಾಕಿದಾಗ ದಾರ ಕಾಣಿಸೋದೇ ಇಲ್ಲ ನಿಮಗೆ. ದಿಂಡು ಚೆನ್ನಾಗಿ ಬರುತ್ತೆ. ಸ್ಟಾರ್ಟಿಂಗಲ್ಲಿ ಗ್ಯಾಪ್ ಜಾಸ್ತಿ ಅನ್ನಿಸ್ಬೋದು ನಿಮಗೆ ಈ ರೀತಿ ಮಾಡೋಕ್ಕೆ ಹೋದಾಗ, ಹೂ ಕಟ್ಟುವಾಗ. ಆದರೆ ರೂಢಿ ಆಗ್ತಾ ಆಗ್ತಾ ಮಧ್ಯ ಗ್ಯಾಪು ಕಡಿಮೆ ಆಗ್ತಾ ಹೋಗುತ್ತೆ. ಯೋಚನೆ ಮಾಡಬೇಕಾಗಿರೋದೇನಿಲ್ಲ. ನೋಡಿ, ಇವಾಗ ನಾನು ಕಟ್ಟಿರೋ ಹೂವು ಈ ರೀತಿ ಕಾಣಿಸ್ತಾ ಇದೆ. ಊಲನಲ್ಲಿ ಕಟ್ಟಿರೋದು, ಅದಕ್ಕೆ ಗ್ಯಾಪ್ ಜಾಸ್ತಿ ಅನಿಸುತ್ತೆ. ಇದೇ ದಾರದಲ್ಲಾದರೆ ಇಷ್ಟೊಂದು ಗ್ಯಾಪ್ ಅನಿಸೋದಿಲ್ಲ ನಿಮಗೆ. ಸೊ ಅಲ್ಲಿದೆ ನೋಡಿ, ಇದರಲ್ಲಿ ನಿಮಗೆ ಥ್ರೆಡ್ ಕಾಣಿಸುತ್ತಾ? ಕಾಣೋದಿಲ್ಲ ಅಲ್ವಾ? ಸೊ ಇದು ಗುತ್ತಾಗಿದೆ. ನಾನು ಇದರಲ್ಲಿ ಜಾಸ್ತಿ ಹೂಗಳನ್ನು ಇಟ್ಕೊಂಡು ಕಟ್ಟಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಹೆಲ್ಪ್ ಆಯಿತು ನಿಮಗೆ ಅನ್ಕೋತೀನಿ. ಪ್ಲೀಸ್ ಲೈಕ್, share and subscribe my channel. Thank you. My art and my world ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.